வந்துட்டேன் ராசா. ಇವತ್ತಿನ ವ್ಲಾಗಲ್ಲಿ ನಾವೇನು ಕವರ್ ಮಾಡ್ತಾಯಿದ್ದೀರಿ ಅಂದರೆ ಬಿರಿಯಾನಿ ಮಾಡುವ ವಿಧಾನ. ನಾನು ಆರ್ಡ್ರ್ ತೊಗೊಂಡು ಮಾಡ್ತಾಯಿರೋದು 5 kg ಬಿರಿಯಾನಿ. ಇದು ಈಗಾಗಲೇ ಈರುಳ್ಳಿ ಹಾಕಿದ್ದಾರೆ, ಎಣ್ಣೆ ಉಯ್ದಿದ್ದಾರೆ, ಚಕ್ಕೆ ಲವಂಗೆಲ್ಲ ಹಾಕಿದ್ದಾರೆ. ನೆಕ್ಸ್ಟು ಚಿಕನ್ ಎಲ್ಲ ರೆಡಿ ಇದೆ. 3 times ವಾಶ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಕರ್ಡ್ ಹಾಕ್ಕೊಳ್ತಾ ಇದ್ದೀವಿ. ಸಾಫ್ಟ್ನೆಸ್ ಬರೋಕ್ಕೆ ಅರ್ಧ ಲೀಟ್ರ್ ಮೊಸರು, 3.5 kg ಚಿಕನ್ನು. ಇವಾಗ ಬಾಯ್ಲ್ ಆಗ್ತಾ ಇದೆ. ತಿರ್ಗಿಸ್ಬಿಡಿ ಬನ್ನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಗೋಲ್ಡನ್ ಕಲರಲ್ಲಿ. ಹೌದಲ್ವಾ? ಗೋಲ್ಡನ್ ಕಲರಲ್ಲಿ ರೋಸ್ಟ್ ಆಗಬೇಕು. ಮೊಸರಾಗಿ ಚೆನ್ನಾಗಿ ಕಲಿಸ್ಬೇಕು. ಅದಕ್ಕೆ ತಕ್ಕಾಗಿ ಉಪ್ಪು, ಖಾರ, ಮಸಾಲೆ ಹಿಡಿಯೋಕ್ಕೆ ಹಾಕಬೇಕು. ಅದನ್ನು ಹಾಕಿ 1 ರೌಂಡ್ 2 ರೌಂಡ್ ತಿರುಗಿಸ್ಬೇಕು. ಚಿಕನಲ್ಲಿ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಬೆಳ್ಳಗೆ ಚಿಕನಲ್ಲಿ ಇರಬಾರ್ದು, ಚೆನ್ನಾಗಿ ಮಸಾಲೆ ಊರಿರಬೇಕು. ನಮ್ಮ ಶ್ರಮನೂ ಇರಲಿ ಸ್ವಲ್ಪ. ಈರುಳ್ಳಿ ಚೆನ್ನಾಗಿ ಅಲಾಡಿಸ್ತಾ ಇರಬಾರ್ದು, ಸ್ವಲ್ಪ ಅದನ್ನು ಬಿಡಬೇಕು ಫ್ರೀಯಾಗಿ. ಅದು ಚೆನ್ನಾಗಿ ಬಾಯ್ಲ್ ಹಾಕೋಕ್ಕೆ ಅದಕ್ಕೆ ಟೈಮ್ ಕೊಡಬೇಕು. ನಿಮಗೆ ಯಾರಿಗಾನ ಆರ್ಡ್ರ್ ಕೊಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ. ಮಿನಿಮಮ್ ನಾವು ದೊಡ್ಡ ಕ್ವಾಂಟಿಟಿ ಎಲ್ಲ ಮಾಡಲ್ಲ, ಒಂದು 20-25 ಜನ ಅಷ್ಟು. ಇದು ಸ್ಪೆಷಲಿ ಹೋಮ್ ಮೇಡ್ ಫುಡ್. ಇದರಲ್ಲಿ ಯಾವುದೇ ಥರ, ಈ ವಿಡಿಯೋಲ್ಲೇ ನೀವು ನೋಡ್ಬೋದು, ನಾವು ಯಾವುದೇ ಥರ ರೆಡಿಮೇಡ್ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ. ಎಲ್ಲ ನಾವೇ ಸ್ಪೆಷಲ್ ಮನೆಯಲ್ಲಿ ರುಬ್ಕೊಂಡಿರೋದಾಗಲಿ, ತೊಗೊಂಬಂದು ನಾವೇ ಫ್ರೆಶ್ ಆಗಿ ಮಾಡೋದಾಗಲಿ. ಇವತ್ತು ಮಾಡ್ತಾರೋ ಇಂಗ್ರೀಡಿಯೆಂಟ್ಸಲ್ಲೆಲ್ಲ ನಾವೇ ತಂದಿರೋದೆಲ್ಲ ಇವತ್ತೇ ಮಾಡ್ತಾ ಇರೋದು. ಯಾವುದೇ ಸ್ಟಾಕ್ ಅಲ್ಲ, ಯಾವುದೇ ರೀತಿ ಸ್ಟಾಕ್ ಅಲ್ಲ ಇದರಲ್ಲಿ ಇಲ್ಲ. ಸ್ಟಾಕ್ ಮಾಡೋದು, ಪ್ರಿಸರ್ವ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಾವು ರೆಡಿ ಮಾಡೋದು ಯಾವುದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಪ್ರತಿಯೊಂದಾಗಲಿ ನಾವು ಇವತ್ತೇ ಮಾಡಿ, ಇವತ್ತೇ ತೊಗೊಂಬಂದು HL ಮಾರ್ಕೆಟ್ಗೆ ಹೋಗಿ ಇವತ್ತೇ ತಂದು ಇವತ್ತೇ ಮಾಡಿರೋದು. ಪವಿತ್ರ ಅವರೇ, ಸ್ವಲ್ಪ ಇದು ಇಟ್ಕೊತೀರಾ? ಸೌಟ್ ಹಿಡಿತೀರಾ? ನೋಡಿ, ಚಿಕನ್ ಚೆನ್ನಾಗಿ ಆ ಮಸಾಲೆ ಅದೆಲ್ಲ ಹಾಕಿ ಒಂಥರ ಮ್ಯಾರಿನೇಷನ್ ಥರ ಮಾಡಿರೋದು. ಯಾಕಂದರೆ ಆ ಬಿರಿಯಾನಿಯಲ್ಲಿ ನೋಡಿರ್ತೀರ ನೀವು, ಪೀಸು ಆ ಬೆಳ್ಳಗೆ ಒಳಗಡೆ ಎಲ್ಲ ವೈಟ್ ಇರುತ್ತೆ. ಇದು ಸ್ವಲ್ಪ ಹೊತ್ತು ಹಾಕಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಆ ಮಸಾಲೆ ಅದರಲ್ಲಿ ಊರುತ್ತೆ. ಅದು ನೆಕ್ಸ್ಟ್ ನಾವು ಬಿರಿಯಾನಿಗೆ ಹಾಕಿದಾಗ ಅದು ಅರ್ಧಂಬರ್ಧ ಬೇಯ್ದಿರೋ ಚೆನ್ನಾಗಿ ಮಸಾಲೆ ಇದರಲ್ಲೂ ಇರುತ್ತೆ. ಅದರಲ್ಲಾಗಿ ಬೇಯಿಸಿದ್ಮೇಲೆ ಅದರಲ್ಲೂ ಸ್ವಲ್ಪ ಹೊತ್ತು ಮಸಾಲೆ ಇರುತ್ತೆ. ನಾವು ಯೂಸ್ ಮಾಡ್ತಾರೋ ಎಣ್ಣೆ ಬಂದು ಫಾರ್ಚೂನ್ ಸನ್ಲೈಟ್ ಆಯಿಲು. ಸ್ವಲ್ಪ ಅಲ್ಲಾಡಿಸಿ ಪವಿತ್ರ ಅವರೇ, ಸ್ವಲ್ಪ ಬಿಡಿ, ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಲಿ. ಫ್ರೆಶ್ ಬೆಳಗ್ಗೆ ತೊಗೊಂಬಂದಿರೋ ಕೊತ್ತಂಬರಿ ಸೊಪ್ಪು, ಪುದೀನ 1 ಕಟ್ಟು, ಕೊತ್ತಂಬರಿ 1 ಕಟ್ಟು ರಿಚ್ ಆಗಿ ಮಾಡ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ವಿಡಿಯೋ ಲೈಟ್ ಸ್ವಲ್ಪ ಕಮ್ಮಿ ಇರ್ಬೋದು, ನೆಕ್ಸ್ಟ್ ಟೈಮ್ ಅದೆಲ್ಲ ಅಪ್ಗ್ರೇಡ್ ಮಾಡ್ತೀನಿ. ಲೈಟಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ ನಮ್ಮ ವಿಡಿಯೋಲ್ಲಿ. ನಿಮಗೆ ಯಾವುದೇ ರೀತಿ ನಾನ್ ವೆಜ್ ಫಂಕ್ಷನ್ನು ಅಂದರೆ ನಾವು ಮಾಡೋದೆಲ್ಲ ದೊಡ್ಡ ಫಂಕ್ಷನ್ ಅಲ್ಲ, ಒಂದು ಚಿಕ್ಕ ಪ್ರೋಗ್ರಾಮ್ ಮನೇಲಿ ಬರ್ತಡೇ ಆಗಲಿ, ಯಾವುದೊಂದು 20-25 ಜನಕ್ಕೆ ಆಗೋ ಥರ ನಿಮ್ಗೆ ಊಟ ಏನಾರ ಬೇಕಾದ್ರೆ ನಾನ್ ವೆಜ್ ಆಗಲಿ ವೆಜ್ ಆಗಲಿ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಮಾಡ್ತೀವಿ. ನಾವು ಮಾಡೋದಿದೆ, ನಾವು ಅದು ಬಿಟ್ಟರೆ ಬೇರೆ ಮಾಡೋದಂತ ಯಾವುದೂ ಇಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಇಷ್ಟು ಜನಕ್ಕೆ ಈ ಥರ ಫುಡ್ ನಮಗೆ ಬೇಕು ಅಂದರೆ ಆ ಥರ ಫುಡ್ ಮಾಡಿ ನಾವು ನಿಮಗೆ ಸರ್ವ್ ಮಾಡ್ತೀವಿ. ಆದರೆ ನಮ್ಮ ಕಡೆಯಿಂದ ನಿಮ್ಗೆ ಯಾವುದು ಅಲ್ಲಿ ಸರ್ವಿಸ್ ಕೊಡೋಂಥ ವೆಯ್ಟ್ರಸ್ ಅದೆಲ್ಲ ಇರಲ್ಲ. ನಾವು ಮಾಡಿ ನಿಮ್ಮ ಪ್ಲೇಸ್ಗೆ ಡೆಲಿವರಿ ಕೊಡ್ತೀವಿ.
ನೀವು ನಿಮ್ಮ ಮನೇಲಿ ಆಗೋ ಚಿಕ್ಕ ಚಿಕ್ಕ ಫಂಕ್ಷನ್ಗೆ ನೀವು ಸರ್ವ್ ಮಾಡಿಕೊಂಡು ನೀವು ನಮ್ಮ ಫುಡ್ ಎಂಜಾಯ್ ಮಾಡ್ಬೋದು. ನಮ್ಮದು ಫುಲ್ಲಿ ಹೋಮ್ ಮೇಡ್ ಇರುತ್ತೆ. ಯಾವುದೇ ನಾವು ರೆಡಿಮೇಡ್ ಪ್ಯಾಕೆಟ್ ಮಸಾಲೆ ಆಗಲಿ ಯಾವುದೇ ಇರಲಿ, ನಮ್ಮದು ವೀಡಿಯೋಸ್ ಇನ್ನು ಮುಂದಿನ ವೀಡಿಯೋಸಲ್ಲಿ ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಲ್ಲ ಬರುತ್ತೆ. ನಾವು ಹೋಮ್ ಮೇಡ್ ಮಾಡೋ ಫುಡ್ಡು, ಇದರಲ್ಲಿ ಯಾವುದೇ ರೀತಿಯಾದ ರೆಡಿಮೇಡ್ ಪ್ಯಾಕೆಟ್ ಮಸಾಲೆ ಆಗಲಿ ಅಜಿನೋಮೋಟೊ ಆಗಲಿ ಟೇಸ್ಟಿಂಗ್ಸ್ ಯಾವುದಿಲ್ಲ. ನಮ್ಮ ಮನೇಲಿ ನಮಗಂತ ನಮ್ಮಮ್ಮ ನಮ್ಗೆ ಏನು ಮಾಡ್ತಾರೋ ಅದೇ ನಾವು ಬೇರೆಯವ್ರಿಗೂ ಸರ್ವ್ ಮಾಡಬೇಕನ್ನೋದೇ ನಮ್ಮೊಂದು ಹೋಪು. ನಿಮ್ಗೆ ಯಾವ್ದಾನ ಆರ್ಡರ್ ಬೇಕಂದರೆ, ಆದರೆ ನಾನು ಇವಾಗ ಹೇಳ್ತೀನಿ, ನಾವು ಮಾಡೋದು ಒಂದು ಚಿಕ್ಕ ಚಿಕ್ಕ ಆರ್ಡರ್ಸು, ಒಂದು 20 ಜನ 25 ಜನ ಮ್ಯಾಕ್ಸ್ ಅಂದರೆ 30 ಜನ ಈ ಬರ್ತ್ಡೇ ಪಾರ್ಟೀಸ್ ಇಲ್ಲ ನಾರ್ಮಲ್ ಪಾರ್ಟೀಸು, ನಾನ್ ವೆಜ್ಜು ವೆಜ್ ಎರಡೂ ಮಾಡ್ತೀವಿ. ನಿಮ್ಗೆ ಏನಾನ ಆ ಥರ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಒಂದು ರೀಸನಬಲ್ ಪ್ರೈಸಲ್ಲಿ ನಾವು ನಿಮಗೆ ಫುಡ್ ರೆಡಿ ಮಾಡಿ ಕೊಡ್ತೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಸಮಯ ಬಂದಿದೆ ನೋಡಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರಾಗಿ ರೋಸ್ಟ್ ಆಗಿದೆ ಇವಾಗ. ಇವಾಗ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರ್ಸ್ಬೇಕು. ಬೇಗ ಬೇಗ ಹಾಕಮ್ಮ. ನಾನು ಕೊಟ್ಬಿಡು ಫುಲ್ಲು ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ತಿರುಗಿಸ್ಬಿಡ್ಬೇಕು. ಅದು ಈ ತಳ ಹಿಡಿಯೋ ಮೂಮೆಂಟ್ ಇದು ಬಿಡಬಾರ್ದು. ಅದನ್ನು ಚೆನ್ನಾಗಿ ಅದ್ರ ಜೊತೆ ಹಾಕಿ ನೋಡಿ. ಆ ಫ್ಲೇವರ್ ಸ್ಮೆಲ್ ಬರ್ತಾಯಿದೆ, ನನಗೆ ಬರ್ತಾಯಿದೆ, ನಿಮಗೆ ಬರೋ ಡೌಟು. ಚೆನ್ನಾಗಿ ತಿರುಗಿಸ್ಕೊಬೇಕು. ಅದು ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿತಾನೆ ಏನಂದರೆ, ನೀವು ಕನ್ನಡದಲ್ಲಿ ಏನು ಹೇಳ್ತೀರಾ, ತಳ ಹಿಡಿಯುತ್ತೆ ಕೆಳಗಡೆ ಸೀದೋಗೋಕ್ಕೆ ತುಂಬ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಫ್ರೆಶ್ ಕೊತ್ತಂಬರಿ ಸೊಪ್ಪು ಸರ್ ಮಾರ್ಕೆಟಲ್ಲಿ ಬೆಳಗ್ಗೆ ತಾನೇ ತಂದಿರೋದು. ನಾವು ಫ್ರೆಶ್ ಯಾವುದೊಂದು ಇವತ್ತು ಮಾಡಿದ್ರಲ್ಲಿ ಯಾವುದು ಪ್ರಿಸರ್ವ್ ಆಗಿದೆಯೋ ರುಚಿಗೆ ತಕ್ಕಷ್ಟು ಪುದೀನ ಫ್ರೆಶ್ ನೋಡಿ. ಫ್ರೆಶ್ನೆಸ್ ನಿಮಗೆ ಕಾಣ್ತದೆ ಅನ್ಸುತ್ತೆ. ಎಲ್ಲ ಫ್ರೆಶ್ ಸಿಟಿ ಮಾರ್ಕೆಟ್ ಏನಾಗಿಲ್ಲ, HL ಮಾರ್ಕೆಟಲ್ಲೇ ತಂದಿರೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗಾಗಲೇ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಹಾಕ್ಕೊಂಡಿದ್ದಾರೆ. ಇವಾಗ ಮನೆಯಲ್ಲೇ ರೆಡಿ ಮಾಡಿರೋಂಥ ಖಾರ ಪುಡಿ, ಮನೆಯಲ್ಲೇ ತಗೊಂಬಂದು ನೋಡಿ. ಒಳ್ಳೆ ಟೈಮ್ ಕರೆಂಟ್ ಹೋಗಿದೆ. ಇವಾಗ ಚಿಕನ್ ಹಾಕ್ಕೊತಾ ಇದೀವಿ. ಚಿಕನ್ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಚಿಕನ್. ಮಸಾಲೆ ನಾವು ಮಾಡಿರೋ ಮಸಾಲೆಯಲ್ಲಿ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಆಲ್ರೆಡಿ ಚಿಕನ್ ಮ್ಯಾರಿನೇಟ್ ಮಾಡಿರೋದು ನಿಮಗೆ ತೋರಿಸಿದ್ದೀವಿ. ಇದು ಮಾಡಿ ಮ್ಯಾರಿನೇಟ್ ಚೆನ್ನಾಗಿ ಕಲಸಿ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿ. ಇವಾಗ ಚಿಕನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಇವಾಗ ಅದೊಂದು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬಾಯ್ಲ್ ಆದಮೇಲೆ ನೆಕ್ಸ್ಟ್ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಚಿಕನ್ ಆಯಿಲಲ್ಲಿ ಬೆಂದಾದಮೇಲೆ ಇವಾಗ ಬಿರಿಯಾನಿಗೆ ಬೇಕಾದಷ್ಟು ನೀರು ಹಾಕ್ಕೊಂಡು
ಅದನ್ನು ಹೈ ಫ್ಲೇಮಲ್ಲಿ ಇಕ್ಕಿ ಒಂದು ಕುದಿ ಬರೋವರೆಗೂ ಇವಾಗ ಮಿಕ್ಸ್ ಚೆನ್ನಾಗಿ ಮಾಡಿದ್ದೀವಿ. ಅದನ್ನು ಬಾಯ್ಲ್ ಆಗೋವರೆಗೂ ಅದನ್ನು ಕ್ಲೋಸ್ ಮಾಡಿ ಇಡಬೇಕು. ಇಡೀರಿ. ಸ್ಟ್ರೈಟ್ ಅಪ್. ಇವಾಗ ಅಕ್ಕಿ ಹಾಕಿದ್ದೀವಿ, ನಿಧಾನ ಕಲಿಸ್ಬೇಕು. ಇವಾಗ ಬಿರಿಯಾನಿಯಲ್ಲಿ ಸೌಟಾಗಿ ಚೆನ್ನಾಗಿ ಅಲ್ಲಾಡ್ಸೋಕೆ ಹೋಗ್ಬಿಡೋದು, ಪೀಸೆಲ್ಲ ಒಡೆದೋಗ್ಬಿಡುತ್ತೆ. ನಿಧಾನಕ್ಕೆ ಒಂದು ಕಡೆ ತಳ ಹಿಡ್ದಿರೋದು ನೋಡ್ಕೊಬೇಕು. ಎಷ್ಟೊತ್ತು ದಮ್ಗೆ ಇಟ್ಟಿದ್ವಿ, ಇವಾಗ ದಮ್ ಆಗಿದೆ. ದಮ್ ಹೊಡಿತಾ ಇದೀವಿ. ವಾವ್, ಇವಾಗ ದಮ್ ಹೊಡಿಬೇಕು. ಎಬ್ಡಿಮಾ ದಮ್ ಹೊಡಿಬೇಕಾದ್ರೆ ನಿಧಾನಾಗಿ ಹೊಡಿಬೇಕು, ಇಲ್ಲಾಂದ್ರೆ ಅಕ್ಕಿ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ. ಘಮ ಘಮವಾದ ಬಿರಿಯಾನಿ ರೆಡಿ. ಹೋದ ಇಲ್ಲ ಇವಾಗ ಲಾಸ್ಟ್ ಟಚ್ಚು ತುಪ್ಪ. ಈ ಬಿರಿಯಾನಿ, ಚಿಕನ್ ಬಿರಿಯಾನಿ ಇವಾಗ ರೆಡಿ. ಇವಾಗ ಆ ಚಿಕನ್ ಬಿರಿಯಾನಿ ಡೆಲಿವರಿ ಕಳಿಸ್ತಾ ಇದ್ದೀವಿ. ಇದೇ ಥರ ಚಿಕನ್ ಬಿರಿಯಾನಿ ನಿಮಗೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫೋನ್ ನಂಬರ್ ಹಾಕಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು 25-30 ಮೆಂಬರ್ಸ್ಗೆ ನಿಮ್ಮ ಮನೇಲಿ ಯಾವುದೋ ಸಣ್ಣ ಪಾರ್ಟಿ ಆದರೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಹೋಮ್ ಮೇಡ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ಶು, ನಿಮ್ಗೆ ಯಾವುದೇ ನಾನ್ ವೆಜ್ ವೆಜ್ ಆಗಲಿ ನಾವು ಮಾಡಿಕೊಡ್ತೀವಿ. ಒಂದು ಸಲ ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿ ನೋಡಿ ನಮ್ಮ ಫುಡ್ ಹೆಂಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಮತ್ತು ಯಾವುದೋ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ.